ಸರೋಜಾ, ಸರೋಜಾ, ಇಂದು ಕೃಷ್ಣಾ ಕೆನಾಲದ ಬಗ್ಗೆ ರೈತರ ಮೀಟಿಂಗ್ ಇದೆ. ನಾನು ಸ್ವಲ್ಪ ಹೋಗಿ ಬರ್ತೀನಿ. ನನ್ನ ತಮ್ಮ ಕುಮಾರ ಮತ್ತು ನನ್ನ ಮಗ ಬಂದರೆ ಅವರ ಊಟ ಸ್ವಲ್ಪ ನೋಡಿಕೊ. ನನ್ನದು ಯಾವಾಗ್ಲೂ ಒಂದೇ ಮಾತು ಅಂತ ನಿಮ್ಗೆ ಹೇಳಿಲ್ವೇನ್ರಿ? ಅಲ್ಲ, ನಾನು ಯಾವತ್ತಾದ್ರೂ ನಿಮ್ಮ ಮಾತಿಗೆ ಮೀರಿ ನಡಿತೀನ? ನೀವು ಹೇಗೆ ಹೇಳ್ತೀರೋ ಹಾಗೇ ಕೇಳ್ತೀನಿ. ನೋಡು ಸರೋಜಾ, ಆದರೂ ಹೇಳುವುದು ನನ್ನ ಆದ್ಯ ಕರ್ತವ್ಯ. ಯಾಕೆಂದರೆ ನನ್ನ ತಮ್ಮ ಬಲಭೀಮ ನನ್ನ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಹೆಂಡತಿ ಸೀತಾಳು ಕೂಡ ಅವನನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ನೋಡಿಕೊಂಡಿದ್ದಾಳೆ. ಇನ್ನು ನನ್ನ ಮಗ ಕುಮಾರ 10 ವರ್ಷದ ಬಾಲಕನಾದರೂ ತನ್ನ ತಾಯಿಯ ಕೈತುತ್ತು ತಿನ್ನದೆ ಎಂದೂ ಹಾಗೆ ಮಲಗಿದವನಲ್ಲ. ಅದಕ್ಕಾಗಿ ಅವನ ಕೈತುತ್ತು ಮರೆಸುವುದು ನಿನ್ನ ಕರ್ತವ್ಯ. ಆಯ್ತು ಬಿಡಿ, ನೀವು ಹೇಳಿದ ಹಾಗೆ ಕೇಳ್ತೇನಂತ ಹೇಳಿದ್ನಲ್ಲ. ಮತ್ತೆ ಅಯ್ಯೋ ನಿಂತ್ಕೊಡ್ರಿ, ಹೊರಟ್ರೇನು? ಅಲ್ಲ, ಹೊಸದಾಗಿ ಲಗ್ನ ಮಾಡ್ಕೊಂಡಿದ್ದೀರಿ, ಏನು ಒಂಟಿಯಾಗಿ ಹೆಣ್ತನ್ ಬಿಟ್ಟು ಹಂಗೆ ಹೋಗ್ತೀನಂತಾರಪ್ಪ ನೀವು. ಮತ್ತೆ ಒಂದ್ಸಾರಿ ಕೈನ ಮೈನ ತಟ್ಟಿ ಹೋಗ್ಬಾರ್ದೆ ನನ್ನ ರಾಜ್ಯ ಆಗ್ಲಿ. ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ತಂದೆಯ ಬೆಳಗಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಏನ್ರಿ, ಬೇಗ ಬಂದ್ಬಿಡ್ರಿ. ಆಯ್ತು, ಬರ್ತೀನಿ ಕಣೆ. ನಿಮ್ಮ ದಾರಿನ ಕಾಯ್ತಿರ್ತೀನಿ. ಹಾ, ಬರ್ತೀನಿ. ಹೋಗಿ ಬರ್ಲಾ? ಟಾಟಾ. ಅಮ್ಮ, ಅದೇಕೋ ಮನೆಯಲ್ಲಿ ಚಿಕ್ಕಮ್ಮ ಕಾಣಿಸ್ತಾ ಇಲ್ಲ? ಏನೋ ಬೇಕಪ್ಪ? ಚಿಕ್ಕಮ್ಮ ಯಾಕೋ? ನಾ ಕಾಣ್ತಿಲ್ಲ ನಿನ್ನ ಕಣ್ಣಿಗೆ? ಸರಿ ಅಮ್ಮ, ಹಾಗಾದರೆ ಮೊದಲು ಹಸುವಾಗಿದೆ, ಊಟ ಬಡಿಸು. ಊಟ ಈ ಮನ್ಯಾಗ ಹೊತ್ತಲು ಊಟ ಕೊಡೋಕೆ ಇದೇನು ಧರ್ಮಛತ್ರವಲ್ಲ. ಇಲ್ಲಿ ಮೈ ತುಂಬ ಕೆಲಸ ಮಾಡು, ಹೊಟ್ಟೆ ತುಂಬ ಊಟ ಕೊಡ್ತೀವಿ. ಚಿಕ್ಕವನಾದರೂ ನನಗೆ ಕೈ ಬಾರಾಕ್ಯಮ್ಮ. ಕಸವಾದರೆ ನುಗ್ಗಬಹುದು, ಆದರೆ ಕೊಡ ಎತ್ತಲು ನನ್ನಿಂದ ಸಾಧನ ಬೇಡ. ನನ್ನ ಚಿಕ್ಕಮ್ಮ ಬಂದ ನಂತರ ನೀನು ಹೇಳಿದ್ದ ಕೆಲಸ ಮಾಡುತ್ತೇನೆ, ಆದರೆ ಮೊದಲು ನನಗೆ ಹಸಿವಾಗಿದೆ, ಊಟ ಬಡಿಸು. ಊಟ 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 ಸರ್ಕಾರ ಹಾಕಿದ ಅನ್ನ ಸಾಕಾಗಲಿಲ್ವೇನೋ? ಹೊಡೆಯಬೇಡಮ್ಮ,
ಬೆಳಿಬೇಕಾದ್ರೆ ಮೈ ತುಂಬ ದುಡಿದ್ರೆ ಹೊಟ್ಟೆ ತುಂಬ ಕೋಳಕಣ. ಹಾಗೆಂದ ಬೇಡ ತಾಯಿ. ಶಾಲಾ ಅಡಿಗೆಯವರು ತಮ್ಮ ಬೇಡಿಕೆಗಾಗಿ ಇಂದು ಅಡಿಗೆ ಮಾಡಿಲ್ಲ. ಅಲ್ಲದೆ ಮುಂಜಾನೆ ಕೂಡ ನಾನು ಉಣ್ಣದೆ ಹೋಗಿದ್ದೆ. ಹಾಗಾಗಿ ನನಗೆ ಈಗ ತುಂಬಾ ಹಸಿವಾಗಿದೆ. ಊಟ ಬಿಡಿಸು ತಾಯಿ, ನಿನ್ನ ಕಾಲಿಗೆ ಬೀಳುತ್ತೇನೆ. ಏನೋ ನಾಯಿ ಊಟ ಅಂತ ಕೇಳ್ತಾ ಇದೆಯಲ್ಲ, ನೀನು ಚಿಕ್ಕಮ್ಮ ಚಿಕ್ಕಮ್ಮ ಅಂದಿಲ್ಲ. ಅವಳು ಬರ್ಲಿ, ಬಂದ ಮೇಲೆ ಕೂರ್ತಿನ್ನು. ನೋಡು, ಈ ಮನೇಲಿ ಚಾಕರಿ ಮಾಡಿದ್ರೆ ಭಾಕರಿ ಕಂಡ್ಲ. ಕರ್ಮನಿಂದಲ್ಲಮ್ಮ, ಮಲಮಗನಾಗಿ ಹುಟ್ಟಿದು ನನ್ನ ಕರ್ಮ. ಮಳ ಎಂಬ ಹೇಸಿದ ಪದ ನಾ ಹೊತ್ತು ಈ ಜೀವ ಹೆತ್ತು ಕಣ್ಮರ್ಯಾದೆನಮ್ಮ. ತುತ್ತನೆಗೂ ಕೂಡ ಗತಿಲ್ಲ, ಕಾಲ ನುಗ್ಗಬೇಕಾಯ್ತೆ ನನ್ನ ಈ ಜೀವನ. ಅಮ್ಮ ಹಾಗೆಣ್ಣ ಬೇಡ, ದಯವಿಟ್ಟು ನನಗೆ ಒಂದೇ ಒಂದು ತುತ್ತು ಬಕ್ಕರಿ ಅಷ್ಟು ಕೊಟ್ಟು ಹೊಟ್ಟೆ ತುಂಬಿಸು. ಏಯ್ ಮೂಳ, ಹಳೆ ಮೂಳ, ಈ ಮನೇಲಿ ಚಾಕರಿ ಮಾಡಿದ್ರೆ ಆಯ್ತಮ್ಮ, ಮೊದಲು ಕಸಾನು ನುಗ್ಗುತ್ತೇನೆ. ಏಯ್ ಬಾಯ್ ಬಿಡು. ಹುಸ್ಸಪ್ಪ, ನಿಮ್ಮ ಅಪ್ಪನ ಜೋಡಿ ಈಗ ತಾನೇ ಕುಣಿದು ಕಾಲು ತುಂಬ ನೋಯ್ತಾ ಇದೆ ಕಣೋ. ಅಬ್ಬಬ್ಬಾ, ತುಂಬ ಸುಸ್ತಾಗ್ತಾ ಇದೆ. ಬಾ, ಮೊದಲು ಕಾಲು ಹೊತ್ತು, ಆಮೇಲೆ ಕಸ ಗುಡಿಸುವಂತೆ. ತಾಯಿಯ ಸೇವೆ ದೇವರ ಸೇವೆ, ದೇಶ ಸೇವೆ ಈಶ ಸೇವೆ. ಆಯ್ತಮ್ಮ, ನಿನ್ನ ಪಾದ ಸೇವೆ ಮಾಡಿ ನನ್ನ ತಾಯಿಯ ಋಣ ಮುಟ್ಟಿಸುತ್ತೇನೆ. ಅಯ್ಯೋ 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 ನನ್ನ ಕಂದ, ಬಾ. ಏನು ಚೋಟುದ್ದ ಇದೆಯಾ? ಕಾಲು ಹೊತ್ತು ಅಂದ್ರೆ ಕಾಲು ಹೊತ್ತು ನೆಪದಲ್ಲಿ ಕಾಲೆಲ್ಲ ಚೂಟಿ ಸೇರಿ ತೀರ್ಸ್ಕೋತೀಯ. ಅಮ್ಮ, ಜಗತ್ತಿಗಿಂತ ವಿಶಾಲವಾದರು ಎಂದರೆ ತಾಯಿ ಅಂತ ಹೇಳ್ತಾರೆ. ಆಕಾಶಗಿಂತ ಎತ್ತರವಾದರು ಎಂದರೆ ತಂದೆ ಅಂತ ಹೇಳ್ತಾರೆ. ಸೂರ್ಯಗಿಂತ ಮಿಗಿಲಾದ ಪ್ರಕಾಶ ಜ್ಞಾನ ಅಂತ ಹೇಳ್ತಾರೆ. ಅಂತ ಜ್ಞಾನ ಅಂತಾದ ನಿನ್ನಲ್ಲಿ ಹೆತ್ತ ಮಗನ ಕತ್ತು ಕೈಯುವ ಕೆಲಸ ಮಾಡಬೇಡಮ್ಮ, ನಿನ್ನ ಕಾಲಿಗೆ ಬೀಳುತ್ತೇನೆ. ಏನು ಬಾಯ್ ಬಿಟ್ರೆ ನನಗೆ ಬುದ್ಧಿ ಮಾತು ಹೇಳಕ್ ಬರ್ತೀಯ? ಚೋಟುದ್ದ ಇದೆಯಾ? ಎಷ್ಟು ಇರಬೇಡ ನನಗೆ ನಿನ್ನ. ಎಷ್ಟು ಧೈರ್ಯ ಇರ್ಬೇಕು ನನಗೆ? ಅಮ್ಮ, ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟಮ್ಮ, ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ. ನಗು ಹಸುವ ಕಂದನಲ್ಲಿ ನಡೆದಾಡಬೇಕಾದ ನೀನು ಈ ರೀತಿ ಬರೀ ಎಳೆಯುವರಕ್ಕಿಂತ ನನ್ನ ಪ್ರಾಣವಾದರೂ ತೆಗೆಯಬಾರದೆ. ಅಮ್ಮ ಅಮ್ಮ, ನಿನಗೆ ಈ ಜೀವ ಬೇಡವಾದರೆ ಒಂದೇ ಒಂದು ತುತ್ತು ವಿಷ ಕೊಟ್ಟು ಬಿಡಮ್ಮ. ಸಂತೋಷದಿಂದ ಸತ್ತು ನನ್ನ ತಾಯಿಯ ಒಡಲನೆ ಸೇರುತ್ತೇನೆ. ತಾಯಿ 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 ಬಾಯ್ ಬಿಟ್ರೆ ಬರೀ ತಾಯಿ ಅಂತಿಲ್ಲೋ ನಾಯಿ. ನಿನ್ನ ಸುಮ್ಮನೆ ಬಿಡಬಾರ್ದು. ಬರೇ ಹಾಕೊಟ್ಟಿಲ್ಲ ಕಣೋ, ಬರೇ ಹೀಗೆ ಕೊಡ್ತೀನಿ ನೋಡು. ಎಂತಹ ವಿಷಯಗಳಲ್ಲಿ ಜನ್ಮ ನೀಡಿದೇನಮ್ಮ. ಹುಟ್ಟಿದ ಕ್ಷಣವೇ ನನ್ನ ಪ್ರಾಣ ನಿನ್ನ ಕೈಯಾರೆ ತೆಗೆದರೆ ನಿನಗಿಂತ ಪರಿಸ್ಥಿತಿ ಬರುತ್ತಿದ್ದಿಲ್ಲಮ್ಮ, ನಿನಗಿಂತ ಪರಿಸ್ಥಿತಿ ಬರುತ್ತಿದ್ದಿಲ್ಲ. ಎಂದು ರಕ್ತ ನೋಡದ ಈ ಕುಮಾರನ ಸ್ವಂತ ಮೈಯಲ್ಲಿ ರಕ್ತ ನೋಡುವಂತಾಯ್ತಲ್ಲಮ್ಮ. ಅಮ್ಮ ಅಮ್ಮ, ಮುಚ್ಚೆ ಬಾಯ್. ಮುಂದೆ ಬಾಯ್ ಬಿಟ್ರೆ ಬಾಯಿಲಿರೋ ನಾಯಿಗೆ ಕೆತ್ತು ಹಾಕಿ ಬರೆಯಾದ ಬರ್ತಾನೆ. ಏನಂದೆ? ಅಮ್ಮ ಅಂತೀರಾ? ಅಮ್ಮ
ಅಯ್ಯೋ ಪಾಪಿ, ಮಗುವಿಗೆ ಈ ರೀತಿ ಶಿಕ್ಷೆ ಕೊಟ್ಟಿರುವೆಯೋ ನಿರ್ಲಜ್ಜೆ ಹೆಣ್ಣೆ. ಕುಮಾರ, ಅಳಬೇಡಮ್ಮ, ಅಳಬೇಡ. ವಿಧಿ ಬರವೇ ನನಗೆ ಈ ರೀತಿ ಬರೆದಿರುವಾಗ ಯಾರನ್ನು ಮಾಡುವುದು? ಇದು ನನ್ನ ಪ್ರಾರಬ್ಧ ಕರ್ಮ ಅಮ್ಮ, ಸಂಕಟ. ಯಾಕೆ ಕುಮಾರ, ಯಾಕೆ ನಿನಗೆ ಸ್ಥಿತಿ ಬಂತು ಮಗನೇ? ಹಸಿದ ಒಡಲಿನಲ್ಲಿ ತಾಪಮ, ತುತ್ತು ಅನ್ನಕ್ಕಾಗಿ ಅಮ್ಮ ಎಂದು ಬಾಯಿ ತೆರೆದು ಕೇಳಿದರೆ ಬಾಯಿ ತುಂಬಾ ಬರೆ ಬಿತ್ತಮ್ಮ, ಬಾಯಿ ತುಂಬಾ ಬರೆ ಬಿತ್ತು. ಅಯ್ಯೋ ಚಾಣಾಲಿ ಹೆಣ್ಣೆ, ಹಸಿವಿಗಾಗಿ ಪರಿ ಪರಿ ಕೇಳಿಕೊಂಡ್ರು ಅನ್ನ ಹಾಕದ ಹೆಣ್ಣು ನೀನು. ಈ ರೀತಿ ಮನೆ ಬಂದಂತೆ ಬರೆ ಹೇಳಿದೀಯ ಪಾಪಿ. ಏ ದೀಪಿ, ಹೊಚ್ಚ ಬಾಯಿನ. ಏನೇ ಇವನು ನನ್ನ ಮಗ, ಹೊಡಿತೀನಿ ಬಡಿತೀನಿ ಬರೆ ಹಾಕ್ತೀನಿ. ಏ ನಿನಗೆ ಯಾಕೆ ಬೇಕು? ಇವನು ನಾ ಪಡೆದ ಮಗ. ಏನೇ ಮಕ್ಕಳನ್ನ ಕಾಣದ ಮಾರುಗೇಡಿ ಹೆಂಡೆ. ಮಗ ಚೆನ್ನಾಗಿ ಓದ್ಲಿ, ದೊಡ್ಡ ಅಧಿಕಾರಿಯಾಗಲೆಂಬ ಭಾವನೆ ನಿನಗೇನಾದ್ರೂ ಇದೆಯಾ? ಈ ರೀತಿ ಶಿಕ್ಷೆ ಕೊಟ್ಟ ನೀನು ಹೆಣ್ಣಲ್ಲ, ಹೆಮ್ಮಾರಿ. ಹೊಚ್ಚ ಬಾಯನ. ಏನಂದೆ ಏನಂದೆ? ನನ್ನ ಹೆಮ್ಮಾರಿ ಅಂತೀಯ ನಿನ್ನ? ಅತ್ತಿಗೆ, ಏನು ನೀನು ಮಾಡುತ್ತಿರುವ ಕೆಲಸ? ನಾನಲ್ಲಪ್ಪ ಮಾಡ್ತಿರೋ ಕೆಲಸ. ಇಲ್ಲಿ ನಿಂತಿದ್ದಾಳ ನೋಡು, ಕಣ್ಣೀರ್ ನಾಟಕಿತ್ತಿ. ಇವಳು ಮಾಡ್ತಾ ಇದ್ದಾಳೆ ಕೆಲಸನ. ಚೆನ್ನಾಗಿ ಸ್ಟಡಿ ಮಾಡೋಳನ್ನ. ಕುಮಾರ್, ಕುಮಾರ್, ಯಾಕಪ್ಪ ನಿನ್ನ ಮೈಯೆಲ್ಲ ಗಾಯ? ಏನಾಗಿದೆ ನಿನಗೆ? ಏನಾಗುತ್ತೆ ಏನಾಗುತ್ತೆ? ಈ ಮಾಡಿಗೆಡಿ ಮನೆ ಹೊತ್ತು ಮಗನ ಮೈ ತುಂಬ ಬರೆ ಎಳೆದಿದ್ದಾಳೆ. ನಿರ್ಲಜ್ಜೆ ಹೆಣ್ಣೆ, ಅರಿಯದ ನನ್ನ ಕಂದನಿಗೆ ಈ ರೀತಿ ಶಿಕ್ಷೆ ಕೊಟ್ಟಿಯಾ? ಯಾವ ಕಾರಣಕ್ಕಾಗಿ ಕುಮಾರ? ಅಂಥದನ್ನು ಅನುಭವಿಸಲೇಬೇಕು ಚಿಕ್ಕಪ್ಪ. ಹಸುವಿನ ತೃಪೆಗಾಗಿ, ತುಸು ಅನ್ನಕ್ಕಾಗಿ ಅಮ್ಮ ಎಂದು ಬಾಯಿ ತೆರೆದರೆ ಮೈಯೆಲ್ಲ ಬೆಂಕಿ ಬಿತ್ತು ಚಿಕ್ಕಪ್ಪ, ಮೈಯೆಲ್ಲ ಬೆಂಕಿ ಬಿತ್ತು. ಹೌದೇನೆ ಚಾಂಡಾಲಿನಿ? ಏನು ಅರಿಯದ ನನ್ನ ಕಂದನಿಗೆ ಈ ರೀತಿ ಶಿಕ್ಷೆ ಕೊಟ್ಟಿಯಾ? ಏನು ನಾನಿಲ್ಲದ ಸಮಯ ಸಾಧಿಸಿ ನನ್ನ ಹೆಂಡತಿಯ ಮೈ ಮೇಲೆ ಹೊಂಟಿಯ? ಕೈ ಮಾಡದೆ ಏನ್ ಮಾಡ್ತಾರನ್ನ? ಸುಮ್ಮನಿರಮ್ಮ, ಸುಮ್ಮನಿರು. ಕೈ ಮಾಡದೆ ಏನ್ ಮಾಡ್ತಾರನ್ನ? ಕುಮಾರನಿಗೆ ಇವಳು ಕೊಟ್ಟ ಶಿಕ್ಷೆ ನೋಡಿದರೆ ನನ್ನ ಪಾದದಿಂದ ನೆತ್ತಿಯವರೆಗೂ ಉರಿ ಹತ್ತುತ್ತಿದೆ. ಹೆತ್ತ ಕರುಳಾದ ಮಗನ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಅಂದ್ರ ಕಾಯ್ದ ಕಬ್ಬಿನ ಸೆಳೆಯಿಂದ ಬರೆ ಹೇಳಿದ ಈ ನಿನ್ನ ಸೂಳಿಗಳಿಂದ ಬರಬೇಕು ಆ ಕಾಳಜಿ. ಸೂಳಿ ಅಂತಾರಲ್ರಿ ಇವ? ಅಲ್ರಿ, ನೀವ 4 ಮಂದಿ ಒಳ ಕೊರಳಿಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದಿರಿ. ಇವ ನನಗ ಸೂಳಿ ಅಂತಾನಲ್ರಿ. ಕಟ್ಕೊಂಡು ಗಂಡು ಸುಮ್ಮನೆ ನಿಂತಿರಲ್ಲ ನೀವು. ಒಂದೇ ಬಳ್ಳಿಯ 2 ಕಾಯಿಗಳನ್ನ ಅಗಲಿಸುವ ಪಾಪಾತ್ಮಳೆ ನಿನ್ನ. ನೋಡ್ರಿ ನೋಡ್ರಿ ಅವ್ನ ಧೈರ್ಯ ನೋಡ್ರಿ ಅವಂದ. ನೀವು ಮುಂದಾದ್ರಿ ಹೆಂಗ? ನೀವು ಗಂಡಸ್ರ ಹೌದು ಹೇಳ್ತೀರಿ ಇಲ್ಲ ಅವನಿಗೆ? ನನ್ನ ಮರ್ಯಾದೆ ಕಳೆಯಕತ್ತದ. ನೋಡು ಸರೋಜ, ಪರಿಸ್ಥಿತಿ ಮತ್ತಷ್ಟು ಒತ್ತಡಕ್ಕೆ ಸಿಲುಕಿಸಬೇಡ. ನಿಧಾನವಾಗಿ ವಿಚಾರ ಮಾಡಿ ನನ್ನ ಮಾತು ಕೇಳು. ನಿಧಾನ ನಿಮಗ ಬೇಕಿದ್ರೆ ಕೇಳ್ರಿ ಇವ್ರ ನಾಟಕದ ಮಾತನ್ನ. ನೋಡ್ರಿ, ನನ್ನದು ಯಾವಾಗಲೂ ಒಂದೇ ಮಾತು. ಈ ಮನೆಯಲ್ಲಿ ನಾನಿರ್ಬೇಕು ಒಂದು, ಇಲ್ಲ ಇವ್ರಿರ್ಬೇಕು ಒಂದು. ಬರ್ತೀರಿ ಬಾಯ್. ಸಮಾಧಾನ ಮಾಡ್ಕೊ, ನನ್ನ ಮಾತು ಕೇಳು. ಅಣ್ಣ, ಎಂದು ಅರಿಯದ ನಿನ್ನ ಬಾಯಿಯಿಂದ ಈ ಮಾತು ಹೊರಬಂತೆ.
ಜ್ಞಾನ ಜ್ಯೋತಿಯಿಂದ ಜಗತ್ತನ್ನೇ ಬೆಳಗಬೇಕಾದ ಈ ಮನೆ ಕಾರೋಡು ಸಿಡಿಲಿನ ಅಪ್ಪಳಕ್ಕೆ ಸಿಲುಕಿ ಕತ್ತಲಾವರಿಸಿತೆ. ಜ್ಞಾನವಂತ ನೀನಾದರೂ ಅಂಧಕಾರದ ಕುರುಪಿ ನೀನಾಗಿ ಈ ಕುಮಾರನನ್ನು ಮೈಯೆಲ್ಲ ಬರೆ ಎಳೆದ ಈ ಸೂಳೆ ನಿನಗೆ ಬೇಕಾದಳೆ. ಅಯ್ಯೋ ಕುಮಾರ, ಜ್ಞಾನದ ಜ್ಯೋತಿಯಿಂದ ಜಗತ್ತನ್ನೇ ಬೆಳಗಬೇಕಾದ ಈ ಮನೆ ಕಾರ್ಮೋಡುವ ಸಿಡಿಲಿನ ಅಪ್ಪಳಕ್ಕೆ ಸಿಲುಕಿ ಕತ್ತಲಾವರಿಸಿದೆ. ಅಣ್ಣ ಅಣ್ಣ ನೋಡು, ಆಮೇಲೆ ಇರಲಿ ಆ ಮಾತು. ಮೊದಲು ಈ ಮನೆಯಲ್ಲಿ ಬರುವಂತ ಪಾಲ ತೆಗೆದುಕೊಂಡು ಬೇರೆ ಮನೆ ಮಾಡು ಅಣ್ಣ. ನಾನೇ ನಿನ್ನ ಕತ್ತಿನ ಮೇಲೆ ಕೈ ಕೊಟ್ಟು ಹೊರಗೆ ದಬ್ಬಬೇಕಾಗಿತ್ತು. ಬೇಡಣ್ಣ ಬೇಡ, ಯಾವತ್ತು ನನ್ನನ್ನ ಮನೆಯಿಂದ ಆಚೆ ಹಾಕ್ಬೇಡ. ಅಪ್ಪನಿಗೆ ಮಾತು ಕೊಟ್ಟಿದ್ದೇವೆ ಅಂದಾಗ ನನಗೆ ಈ ಮನೆಯಲ್ಲಿ ಒಂದು ಪುಡಿ ಕಾಳು ಸಹ ಬೇಡ. ನಾನೇ ಸಂತೋಷದಿಂದ ಹೊರಟು ಹೋಗುತ್ತೇನೆ. ಆದರೆ ಈ ಎಲ್ಲ ಆಸ್ತಿಗಿಂತ ಮಿಗಿಲಾಗಿದ್ದ ನನ್ನ ಕುಮಾರನನ್ನು ಬಿಟ್ಟಿರಲಾರೆ. ಇವನನ್ನೇ ನನ್ನ ಸರ್ವ ಆಸ್ತಿಯನ್ನಾಗಿ ಮಾಡಿ ನನ್ನ ಜೊತೆ ಕಳಿಸಣ್ಣ, ನಿನಗೆ ಕೈ ಮುಗಿಯುತ್ತೇನೆ. ಅವನು ನಾನು ಹೆತ್ತ ಮಗ, ಅವನನ್ನು ಕರೆದುಕೊಯ್ಯಲು ನಿನಗೆ ಯಾವ ಅಧಿಕಾರವಿದೆ? ನೋಡು, ಅವನನ್ನು ಮರ್ಯಾದೆಗೆ ಇಲ್ಲೇ ಬಿಟ್ಟು ನಿನಗೆ ಪಾಲ ಬೇಡವಾದರೆ ಹಾಗೆ ಹೊರಡು. ಅಣ್ಣ, ನಾನು ಚಿಕ್ಕವನಿದ್ದಾಗ ಅತ್ತಿಗೆಯ ಜೊತೆ ನೀ ಉಣಿಸಿದ ಕೈ ತೊತ್ತು ಮರೆತು ಹೋಯಿತೆ. ನಾನು ಶಿಕ್ಷಣ ಕೇಂದ್ರಕ್ಕೇನೆ ಮೊದಲ ರ್ಯಾಂಕ್ ಬಂದಾಗ ತಮ್ಮ ಎಂದು ಅಪ್ಪಿದ ಈ ಕೈಗಳು ನಿನಗೆ ಬೇಡವಾದವೆ. ಅಣ್ಣ, ಪ್ರತಿ ವರ್ಷ ಬಸವಣ್ಣನ ಜಾತ್ರೆಗೆ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಮಿಠಾಯಿ ಕೊಡಿಸಿದ ಆ ನಿನ್ನ ಪ್ರೀತಿ ಮಸನದ ಹಾದಿ ಹಿಡಿಯುತ್ತೆ. ಅಣ್ಣ ಅಣ್ಣ, ಹೆತ್ತ ತಮ್ಮ ನನ್ನಿಂದಲೇ ನಾಡ ಜ್ಯೋತಿ ಬೆಳಗಬೇಕೆಂದು ಆಸೆ ಇಟ್ಟುಕೊಂಡ ನಿನ್ನ ಕನಸು ಮಸನದ ಹಾದಿ ಹಿಡಿಯುತ್ತೆ. ಹೇಳಣ್ಣ, ಹೇಳು. ನೀವೆಷ್ಟೊತ್ತು ಏನು ಪ್ರಯೋಜನವಿಲ್ಲ. ಕುಮಾರ್, ಅಣ್ಣ ತಮ್ಮರ ಋಣವಿಂದು ಕಡಿದು ಹೋಯಿತಪ್ಪ. ಮುಂಬರುವ ಕಷ್ಟಕ್ಕೆ ನೀನೇ ಹೆಗಲು ಕೊಟ್ಟು ಈ ಮನೆ ಕೀರ್ತಿತ ಮಗನೇ, ಈ ಮನೆ ಕೀರ್ತಿತ. ಚಿಕ್ಕಪ್ಪ, ನೀನು ಇರ್ಲಿದ್ರೆ ನಾನು ಬದುಕಲಾರೆ. ನಾನು ಬರ್ತೀನಿ ಚಿಕ್ಕಪ್ಪ, ನಾನು ಬರ್ತೀನಿ. ನೀನು ಬದುಕಲೇಬೇಕು ಕುಮಾರ್, ನೀನು ಬದುಕಲೇಬೇಕು. ನೀನು ಬದುಕಿ ಉಳಿಯಲೇಬೇಕು. ಮುಂಬರುವ ಹೋರಾಟಕ್ಕೆ ನೀನೇ ನಾಯಕ. ಸಾಕು, ಈ ನಿಮ್ಮ ಭಾಷಣ ಕೇಳಿ ಯಾರಿಲ್ಲಿ ತಟ್ಟವ್ರಿಲ್ಲ. ಮನೆ ಜಾಗ ಖಾಲಿ ಮಾಡ್ತಿರೋ ಏನ್ರಿ? ಹೇಳ್ತಿರಿಲ್ಲ ಅವ್ರಿಗೆ? ಏಯ್ ಬಾರ ಕಡೆ. ಬಲಭೀಮ, ಮೊದಲು ಹೊರಗಡೆ ನೀನು. ಮನುಜನ ಬಾಳಂತೆ ಲೀಲೆಯ ಬಲ್ಲವನಾಡಿದನು. ಮನುಜನ ಬಾಳಂತೆ ಲೀಲೆಯ ಬಲ್ಲವನಾಡಿದನು. ಬಲ್ಲವ ನೀಡಿ ಬಿಡುವನು. ಬಲ್ಲವ ನೀಡಿ ಬಿಡುವನು. ಸಾಧಿಸಿ ಅವ್ರ ಮುಂದೆ ಹೊಂಟ್ರ ಹಿಂದಿಂದ ಹಂಗ ಹಿಂಗ ಹೊಂಟು ಬಿಟ್ಟಿಲ್ಲ ಆಮಿ ಮರಿಗತ್ತೆ. ನಡೆ ಏನ್ರಿ ಯವ್ವ, ನನ್ನ ಗಂಟು ಏನು ಶಾಣೆ ಐತೆವ್ವ, ನಾ ಹೇಳ್ದಂಗೆಲ್ಲ ಕೇಳ್ತೈತಿ. ನಡ್ರಿ, ಬಿಸಿ ಬಿಸಿ ಹಾಲು ಕಾಯಿಸಿ ಸಕ್ಕರೆ ಹಾಕಿ ಕೈಯಾರ ಕಲ 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 ಅಂತ ಕಲಸಿ ನಾನೇ ಕುಡಿಸ್ತೀನಿ. ಬರ್ರಿ.